ಎಲ್ಲ ನನ್ನ ಕುಂಭರಾಶಿಯ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಜುಲೈ ತಿಂಗಳ ಒಂದು ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ಜುಲೈ ತಿಂಗಳು ಹೇಳುವಂಥದ್ದು ಕುಂಭರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಫಲಾನುಫಲ ತಂದುಕೊಡಲಿದೆ ಅಥವಾ ಯಾವ ರೀತಿಯಾದಂಥ ಒಂದು ನಷ್ಟಗಳು ಬರ್ಬೋದು, ಕಷ್ಟಗಳು ಬರ್ಬೋದು ಹೇಳುವಂಥದ್ದು ಈ ವಿಡಿಯೋ ಆಗಿರ್ತದೆ. ನಾನು ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀನಿ, ಕುಂಭರಾಶಿಯವರೇ ಎಚ್ಚರಿಕೆ ಅಥವಾ ಏನೋ ಒಂದು ಆಗ್ಬಿಡ್ತದೆ, ಭೂಕಂಪ ಆಗ್ತದೆ ಹೇಳೋ ರೀತಿಯಲ್ಲಿ ಕೆಲವರಿಷ್ಟು ಬಿಂಬನೆ ಮಾಡಿದ್ದಾರೆ. ಆದರೆ ನಾನು ಹೇಳುವಂಥದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಕುಂಭರಾಶಿಯವರು ಇದನ್ನು ನೀಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಭಯದ ಅವಶ್ಯಕತೆ ಇಲ್ಲ, ಅಂಜುವಿಕೆಯ ಅವಶ್ಯಕತೆ ಇಲ್ಲ. ಮನುಷ್ಯನಿಗೆ ಬರದೆ ಮರಕ್ಕೆ ಯಾರಿಗೂ ಕಷ್ಟ ಬರೋದಿಲ್ಲ. ಈ ಲಾಭನೂ ಕೂಡ ಅಷ್ಟೇ, ಮನುಷ್ಯನಿಗೆ ಬರಬೇಕಾಗಿರುವಂಥದ್ದು, ಮರಕ್ಕೆ ಹೋಗೋದಿಲ್ಲ. ಆಯಿತಾ? ದೇವರು, ಆ ಗ್ರಹಗಳು, ಯೂನಿವರ್ಸ್ ಅಂದ್ಕೊಂಡು ಹೇಳುವಂಥದ್ದು ನಮಗೆ ವರದಾನ. ಅದು ಅದರಿಂದ ಲಾಭನೇ ಜಾಸ್ತಿ ಇರ್ತದೆ ಬಿಟ್ಟರೆ ನಷ್ಟಗಳಿರೋದಿಲ್ಲ. ಯಾರೋ ಒಬ್ಬರು ಏನೋ ಎಚ್ಚರಿಕೆ ಅದು ಇದು ಅಂದ್ಕೊಂಡು ಹೇಳಿದ ಕೂಡಲೇ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಈ ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಕರ್ತವ್ಯ ಪಾಲನೆ ಮಾಡಿದರೆ ಕೆಲವೊಂದಿಷ್ಟು ಲಾಭಗಳಾಗಬಹುದು ಅಥವಾ ನಷ್ಟಗಳಾಗಬಹುದು ಹೇಳುವಂಥದ್ದು ಈ ವಿಡಿಯೋದ ಸಾರವಾಗಿರ್ತದೆ. ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುವಂಥದ್ದು ಆಗ್ತದೆ. ಪ್ರಥಮವಾಗಿ ಕೆಲವೊಂದಿಷ್ಟು ಆಸ್ತಿ ಮತ್ತು ವಾಹನಗಳನ್ನು ಪರ್ಚೇಸ್ ಮಾಡುವಂಥ ಯೋಚನೆ ಮತ್ತು ಯೋಜನೆಗಳನ್ನು ರೂಪಣೆ ಮಾಡಿಕೊಳ್ಳುವಂಥ ಮಾಸ ಆಗಿರ್ತದೆ. ನೀವು ವಾಹನ ಪರ್ಚೇಸ್ ಮಾಡ್ತೀರಾ ಅಂದ್ಕೊಂಡು ಹೇಳ್ತಾ ಇಲ್ಲ, ಅಥವಾ ನೀವು ವಾಹನನ ಕೊಂಡುಕೊಳ್ತೀರಾ ಅಂದ್ಕೊಂಡು ನಾನು ಹೇಳ್ತಾ ಇಲ್ಲ, ಅಥವಾ ನೀವು ಯಾವುದೋ ಒಂದು ಸೈಟನ್ನು ಕೊಂಡುಕೊಳ್ತೀರಾ ಅಂದ್ಕೊಂಡು ಹೇಳುವಂಥದ್ದು ಅಲ್ಲ. ನೀವು ಈ ಎರಡು ಆಸ್ತಿ ಮತ್ತು ವಾಹನದ ಬಗ್ಗೆ ಯೋಚನೆ ಮತ್ತು ಯೋಜನೆಯನ್ನು ರೂಪಣೆ ಮಾಡಿಕೊಳ್ಳಿ ಶುರು ಮಾಡ್ತೀರಾ. ಅಂದರೆ ನಿಮ್ಮ ಹಣಕಾಸು ಸ್ಥಿತಿಗತಿಯತ್ತ ಒಂದು ಸ್ವಲ್ಪ ನೀವು ಯೋಚನೆ ಮಾಡಿಬಿಟ್ಟು ಇದರ ಬಗ್ಗೆ ಪ್ಲ್ಯಾನ್ ಮಾಡ್ತೀರಾ ಈ ತಿಂಗಳಲ್ಲಿ. ಇನ್ನು ಈ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಒಂದು ಸ್ವಲ್ಪ ಕಲಹಗಳು ಆಗುವಂಥ ಸಾಧ್ಯತೆಗಳು ಈ ಕುಂಭರಾಶಿಯವರಿಗಿದೆ. ಅದು ಕೂಡ ನಿಮ್ಮ ತಮ್ಮನಿಂದ ಅಥವಾ ನಿಮ್ಮ ತಂಗಿಯಿಂದ ಅಥವಾ ನಿಮ್ಮ ವಯಸ್ಸು ನಿಮಗಿಂತ ಚಿಕ್ಕವರಿಂದ ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಕಲಹ ಆಗುವಂಥದ್ದಿದೆ. ಹಾಗಾಗಿ ಇಂತಹ ಕಲಹಗಳಿಗೆ ಆಸ್ಪದ ಮಾಡಿಕೊಡಬೇಡಿ. ಈಗ ನಷ್ಟ ಆಗ್ಬೋದು, ಕಷ್ಟ ಆಗ್ಬೋದು ಅಂದ್ಕೊಂಡು ನಾನು ಹೇಳಿದೆ. ಇದು ಭವಿಷ್ಯದಲ್ಲಿ ಏನೆಲ್ಲ ಆಗ್ತದೆ ಹೇಳುವಂಥದ್ದು ಒಂದು 90% ತಿಳ್ಕೊಳ್ಳುವಂಥದ್ದೇ ಜ್ಯೋತಿಷ್ಯ. ಇವಾಗ ನಿಮ್ಗೆ ಗೊತ್ತಾಯ್ತಲ್ವ, ತಮ್ಮನ ಜೊತೆಗೆ ಒಂದು ಕಲಹ ಆಗ್ಬೋದು ಅಂದ್ಕೊಂಡು ಇದೇ ರೀತಿಯಾದಂಥ ಕೆಲವೊಂದಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ತಾವು ಇರಬೇಕಾಗ್ತದೆ. ಆ ವಿಚಾರ ಈಗಲೇ ನಿಮ್ಗೆ ಗೊತ್ತಾದಾಗ ಅದನ್ನು ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡು ಅದೇ ಪ್ರಕಾರ ಹೋದರೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಮತ್ತು ನಷ್ಟಕ್ಕೆ ಆಸ್ಪದ ಇರೋದಿಲ್ಲ. ಹಾಗಾಗಿ ನೀವು ಇದನ್ನು ಕೇಳ್ತಾ ಹೋದರೆ ಖಂಡಿತವಾಗಲೂ ಕೂಡ ನೀವು ಮುಂದೆ ಆಗುವಂಥ ಅನಾಹುತಗಳು ಅಥವಾ ನಷ್ಟಗಳು ತಪ್ಪಿಸ್ಕೋಬೋದು. ಇನ್ನು ತಾಯಿಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಕಾಳಜಿಯಿಂದ ಇರಬೇಕಾಗ್ತದೆ. ವಯಸ್ಸಾದ ತಾಯಿ ಇದ್ದರೆ ನಿಮ್ಮ ಮನೇಲಿ ಅವ್ರ ಬಗ್ಗೆ ಸ್ವಲ್ಪ ನೀವು ಕಾಳಜಿ ತಗೋಬೇಕಾಗ್ತದೆ ಅವರ ಆರೋಗ್ಯದಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿರಿ. ಇನ್ನು ಕುಂಭರಾಶಿಯವರು ಮೊದಲೇ ಶಿಸ್ತಿನ ನಡೆಯನ್ನು ಹೊಂದಿದಂಥ ವ್ಯಕ್ತಿಗಳಾಗಿರ್ತೀರಿ. ಅವರು ಗಂಡಾಗಿರಲಿ ಹೆಣ್ಣಾಗಿರಲಿ. ತುಂಬ ಒಂದು ಕಟ್ಟಿತುಡ್ಡಾದಂಥ ಒಂದು ಮಾತುಗಳು ಆಫೀಸಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಅಥವಾ ಸಮಾಜದ ಜನರ ಜೊತೆಗಾಗಿರ್ಬೋದು, ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಾದರೂ ಕೂಡ ಕುಂಭರಾಶಿಯವರು ಹೇಳುವಂಥದ್ದು ತುಂಬ ಶಿಸ್ತಿನ ವ್ಯಕ್ತಿಗಳು. ಅದೇ ರೀತಿಯಾಗಿ ಈ ಶಿಸ್ತಿನ ವ್ಯಕ್ತಿಯಾಗಿರೋದ್ರಿಂದ ನಿಮಗೆ ಏನು ತೊಂದರೆ ಆಗ್ಬೋದು ಅಂದ್ಕೊಂಡು ಕೇಳಿದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಮಾತಿನಿಂದ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಹಾಗಾಗಿ ನಿಮ್ಮ ಮಾತು ಮುತ್ತಾಗಿರಲಿ, ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಒಂದು ಸ್ವಲ್ಪ ನಿಮ್ಮ ನಾಲ್ಗೆ ಉದ್ದಾಯಿತು ಅಂತಂದರೆ ಕೆಲವೊಂದಿಷ್ಟು ಅನಾಹುತಗಳು, ಅವಘಡಗಳು ಸೃಷ್ಟಿಯಾಗಬಹುದು ನಿಮ್ಮ ಮಾತಿನಿಂದಲೇ. ಹಾಗಾಗಿ ಯೋಚನೆ ಮಾಡಿ ಮಾತಾಡುವಂಥದ್ದು ಅತಿ ಸೂಕ್ತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ಕುಂಭರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದ ಮೇಲೆ ಕುಜನ ಕಣ್ಣು, ಕುಜನ ದೃಷ್ಟಿ ಬೀರುವಂಥದ್ದು. ಇದನ್ನು ತಿಳ್ಕೊಳ್ಳಿ. ಕುಜ ಕೆಟ್ಟದನ್ನು ಮಾಡ್ತಾನೆ, ಕುಜ ಒಳ್ಳೆಯದನ್ನು ಮಾಡ್ತಾನೆ. ಹಾಗಂತ ಕುಜ ಮತ್ತು ಶನಿ ಯಾವ ಗ್ರಹಗಳು ಕೂಡ ಬರೀ ಕೆಟ್ಟದನ್ನೇ ಮಾಡ್ತಾ ಹೋಗೋದಿಲ್ಲ. ಅವರವರ ಪಾತ್ರ ಏನಿದೆಯೋ ಅವರು ಅದನ್ನು ನಿಭಾಯಿಸ್ಕೊಂಡು ಹೋಗಿರ್ತಾರೆ. ಅದು ಕೆಟ್ಟದ್ದು ಇರ್ಬೋದು, ಒಳ್ಳೆತನದ ಪಾತ್ರನೂ ಕೂಡ ಇರ್ಬೋದು. ಹಾಗಾಗಿ ಇಲ್ಲಿ ಕುಜನ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಎಲ್ಲೋ ಒಂದು ಕಡೆಗೆ ನಿಮ್ಮ ಆಫೀಸಲ್ಲಿ ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ಬೋದು, ಅಥವಾ ನಿಮ್ಮ ಮ್ಯಾನೇಜರ್ಗಳಾಗಿರ್ಬೋದು, ಹೈಯರ್ ಅಥಾರಿಟಿಯವರಿಂದ ಒಂದು ಸ್ವಲ್ಪ ನಿಮಗೆ ಪ್ರೆಷರೈಸ್ ಜಾಸ್ತಿ ಆಗ್ಬೋದು, ಟಾರ್ಚರ್ಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗಾಗಿ ಅದಕ್ಕೆ ನೀವು ಸ್ವಲ್ಪ ಮೊದಲೇ ಒಂದು ಪ್ರಿಕಾಷನ್ ತೊಗೊಂಡು ನಿಮ್ಮ ವರ್ಕ್ ಸ್ಟೈಲ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇದರಿಂದನೂ ಕೂಡ ತಾವು ಹೊರಗಡೆ ಬರ್ಬೋದು. ಕುಜ ಎಷ್ಟು ನಿಮ್ಗೆ ಪ್ರೆಷರ್ ಕೊಡ್ತಾನೋ ಅಷ್ಟೇ ನಿಮಗೆ ಮೈಂಡು ಕೂಡ ಶಾರ್ಪಾಗಿ ಮೂಮೆಂಟ್ ಆಗೋ ಥರನೂ ಮಾಡ್ತಾ ಇರ್ತಾನೆ. ಆ ಪಾಸಿಟಿವ್ನೆಸ್ನ ನೀವು ಬಳಸ್ಕೊಂಡು ಇಲ್ಲಿ ಬೇರೆಯವರಿಂದ ಆಗುವಂತಹ ಒಂದು ಟಾರ್ಚರ್ ಆಗಿರ್ಬೋದು, ಒಂದು ಪ್ರೆಷರ್ ಆಗಲಿ, ನೀವು ಇದರಿಂದನೇ ಕಮ್ಮಿ ಮಾಡ್ಕೋಬೋದು. ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ಈ ಜುಲೈ ತಿಂಗಳಲ್ಲಿ ಕುಟುಂಬದಲ್ಲಿ ಅಂತಹದ್ದೇನು ಮಹತ್ತರದ ಬದಲಾವಣೆಗಳು ಹೇಳುವಂಥದ್ದೇನು ಕಾಣಲಿಕ್ಕೆ ಸಿಗೋದಿಲ್ಲ. ಎಲ್ಲೋ ಒಂದು ಸ್ವಲ್ಪ
ನಿಮ್ಮ ತಂದೆ ಜೊತೆಗೆ ಮಾತು ಆಗ್ಬೋದು, ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಮಾತಿಗೆ ಮಾತಾಗಬಹುದು. ಹಾಗಂತ ದೊಡ್ಡ ಪ್ರಮಾಣದಲ್ಲಿ ಏನೂ ಇಲ್ಲ, ಅದಕ್ಕೇನು ಭಯ ಬೀಳುವಂಥದ್ದಿಲ್ಲ. ಒಂದು ಸ್ವಲ್ಪ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ಮುಂದೆ ಬರುವಂತಹ ದಿನಗಳಲ್ಲಿ 4ನೇ ಮನೆಗೆ ಕುಜ ಬದಲಾವಣೆಯಾಗುವಂಥದ್ದು ಕೂಡ ಈ ಜುಲೈ ತಿಂಗಳಲ್ಲಿ ಆಗ್ತದೆ. ಅಲ್ಲಿ ಲಾಭಸ್ಥಾನದಲ್ಲಿ ಕುಜ ಇದ್ದಾಗ ಏನೆಲ್ಲ ನಿಮ್ಗೆ ಪರಿವರ್ತನೆ ಆಗ್ಬೋದು. ನಾನು ಈಗಷ್ಟೇ ಹೇಳಿದೆ, ಕುಜ ಕೆಟ್ಟದ್ದನ್ನು ಮಾಡ್ತಾನೆ, ಒಳ್ಳೆಯದನ್ನು ಕೂಡ ಮಾಡ್ತಾನೆ ಅಂದ್ಕೊಂಡು. ಈಗ 4ನೇ ಮನೆ ಲಾಭಸ್ಥಾನಕ್ಕೆ ಮುಂದೆ ಸಂಚಾರ ಮಾಡಿದಾಗ ಏನಾಗ್ತದೆ ಕೇಳಿದರೆ, ಇಲ್ಲಿ ನೀವು ಯಾರ್ದಾದ್ರೂ ಒಂದು ಗೈಡನ್ನು ಇಟ್ಕೊಂಡು ಯಾರೇ ಒಬ್ಬರು ಆಗಿರ್ಬೋದು, ಮಾರ್ಗದರ್ಶಕರ ಮಾರ್ಗದರ್ಶನವನ್ನು ನೀವು ಪಡೆದುಕೊಂಡು ಕೆಲವೊಂದಿಷ್ಟು ಕೆಲಸ ಮಾಡಿದ್ದಲ್ಲಿ ಅದ್ಭುತವಾದಂಥ ಒಂದು ಬದಲಾವಣೆ ಕಾಣಬಹುದು, ಅದ್ಭುತವಾದಂಥ ಒಂದು ಯಶಸ್ಸು ಕೂಡ ತಾವು ಕಾಣಬಹುದು. ಮಾರ್ಗದರ್ಶಕರು ಅಂತಂದ ಕೂಡಲೇ ನೀವು ನಾನು ಇಲ್ಲಿ ಗೈಡಿಗೆ ಹಿಡ್ಕೊಂಬರಲಿ ಸರ್ ಅಂದ್ಕೊಂಡು ನೀವು ನನ್ನ ಹತ್ರ ಕೇಳ್ಬೋದು. ಮಾರ್ಗದರ್ಶಕರು ನಿಮ್ಮ ತಂದೆನೂ ಆಗಿರ್ತಾರೆ, ನಿಮ್ಮ ತಾಯಿನೂ ಆಗಿರ್ತಾರೆ, ಅಥವಾ ನಿಮ್ಮ ಸಂಗಾತಿನೂ ಕೂಡ ಆಗಿರ್ಬೋದು. ಈ ವಿಡಿಯೋ ಗಂಡಿಗೂ ಬಂತು ಹೆಣ್ಣಿಗೂ ಬಂತು, ಆಯಿತಾ? ಯಾರಿಂದನೂ ಒಬ್ಬರಿಂದ ನೀವು ಮಾರ್ಗದರ್ಶನ ತಗೊಂಡು ಅದನ್ನು ಅನುಸರಿಸ್ಕೊಂಡು ಹೋದರೆ ಖಂಡಿತವಾಗಲೂ ಕೂಡ ಈ ತಿಂಗಳಲ್ಲಿ ಯಶಸ್ಸು ಹೇಳುವಂಥದ್ದು ಕೂಡ ಸಿಗ್ತದೆ. ಇಲ್ಲಿ ಎಲ್ಲೋ ಒಂದು ಕಡೆಗೆ ನಂಬಿದವರಿಂದ ಮೋಸವಾಗುವಂಥ ಸಾಧ್ಯತೆಗಳಿದೆ. ಇದು ನಿಮ್ಮ ಸ್ನೇಹಿತರ ವಲಯ ಇರ್ಬೋದು, ನಿಮ್ಮ ದಾಯವಾದಿಗಳ ವಲಯನೂ ಕೂಡ ಇರ್ಬೋದು, ಬಂಧುಗಳು ಇರ್ಬೋದು. ಎಚ್ಚರಿಕೆಯಿಂದ ಇರಿ. ನಿಮ್ಮ ಬಗ್ಗೆ ಹೊಗಳಿಕೆಯ ಮಾತನ್ನು ಆಡಿಕೊಂಡು ಎಲ್ಲೋ ಒಂದು ಕಡೆಗೆ ಒಂದು ಸ್ವಲ್ಪ ಫೈನಾನ್ಷಿಯಲಿ ಆಗಿರ್ಬೋದು, ಬೇರೆ ವಿಚಾರದಲ್ಲೂ ಆಗಿರ್ಬೋದು, ನಿಮ್ಮನ್ನು ಬಳಸ್ಕೊಂಡು ನಂಬಿಕೆ ಮೋಸ ಮಾಡುವಂತಹ ಒಂದು ಸಾಧ್ಯತೆಗಳು ಅತಿಯಾಗಿದೆ. ಖಂಡಿತವಾಗಲೂ ಕೂಡ ಒಂದು ಸ್ವಲ್ಪ ಹುಷಾರಾಗಿರಿ. ಇನ್ನು ಯಾರೆಲ್ಲ ಬಂದುಬಿಟ್ಟು ಕುಂಭರಾಶಿಯವರು ಹೂಡಿಕೆ ಇನ್ವೆಸ್ಟ್ಮೆಂಟ್ ಫೀಲ್ಡಲ್ಲಿರುವಂಥವ್ರು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ಗಳು ಇದ್ದಾವೆ ಈ ಸಮಯದಲ್ಲಿ. ಯಾರೆಲ್ಲ ಇನ್ವೆಸ್ಟರ್ ಇದ್ದಾರೆ, ಒಂದು ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟು ಈ ತಿಂಗಳಲ್ಲಿ ಮಾಡುವಂಥದ್ದು ಅಷ್ಟೊಂದು ಸೂಕ್ತವಲ್ಲ. ಒಂದೊಮ್ಮೆ ನೀವು ಮಾಡಲೇಬೇಕು, ನನಗೆ ಬೇರೆ ವಿಧಿ ಇಲ್ಲ ಅಂದ್ಕೊಂಡಂದವರು ನೀವು ಮಾರ್ಗದರ್ಶಕರ ಮಾರ್ಗದರ್ಶನ ಪಡ್ಕೊಂಡೇ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅತಿ ಸೂಕ್ತವಾಗಿರುವಂಥದ್ದು. ಕೆಲವೊಂದಿಷ್ಟು ಬಿಸ್ನೆಸ್ಮನ್ಗಳಿದ್ದಾರೆ, ತುಂಬ ಜನ ಬಿಸ್ನೆಸ್ಮನ್ಗಳಿದ್ದಾರೆ ಕುಂಭರಾಶಿಯಲ್ಲಿ, ಅಥವಾ IT ಫರ್ಮಲ್ಲಿ ತುಂಬ ಜನ ಇದ್ದವರು ಇದ್ದಾರೆ, ನಾನ್ IT ಫರ್ಮಲ್ಲಿ ಇದ್ದವರು ಇದ್ದಾರೆ. ಈ ಸಮಯದಲ್ಲಿ ನಿಮಗೆ ಒಂದು ವಿನೂತನವಾದಂಥ ಐಡಿಯಾಸ್ಗಳು ನಿಮ್ಮ ಮೈಂಡಲ್ಲಿ ಹುಟ್ಕೊಳ್ಳುವಂಥದ್ದಾಗ್ತದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು, ನೀವು ಮಾಡುವಂತಹ ಒಂದು ಸ್ವಂತ ಬಿಸ್ನೆಸ್ಸಲ್ಲಾಗಿರ್ಬೋದು, ವಿನೂತನವಾದಂಥ ಐಡಿಯಾಸ್ಗಳು ಹುಟ್ಕೊಳ್ಳುವಂಥದ್ದು, ನಿಮ್ಮ ಬುದ್ಧಿಶಕ್ತಿ ಜಾಸ್ತಿ ಆಗುವಂಥದ್ದು. ಖಂಡಿತವಾಗಲೂ ಕೂಡ ಇದರಿಂದ ಒಂದು ಹೆಸರು ಹೇಳುವಂಥದ್ದು ಮಾಡ್ತೀರಾ, ಒಂದು ಧನ ಲಾಭ ಕೂಡ ತುಂಬ ಜಾಸ್ತಿ ಆಗುವಂಥದ್ದು, ಇನ್ಕಮ್ ಸೋರ್ಸ್ಗಳು ತುಂಬ ಓಪನ್ ಆಗುವಂಥದ್ದು. ಆದರೆ ನಿಮಗೆ ಬಂದಿರುವಂಥ ಐಡಿಯಾಗಳನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಈಗ ಬಂದಿರುವಂಥ ಸಾಡೆ ಸಾತಿಯಿಂದ ಕೆಲವೊಂದಿಷ್ಟು ದಿನ ಭಯದಲ್ಲೇ ಕೂತ್ಕೊಂಡವ್ರು ಇದ್ದಾರೆ. ಏನು ಮಾಡಿದರೂ ಕೂಡ ನನ್ನ ಕೈ ಹಿಡಿತಾ ಇಲ್ಲ, ನಾನು ಸೋತೆ ಹೋಗಿದ್ದೀನಿ ಹೇಳುವಂಥ ಭ್ರಮೆಯಲ್ಲಿದ್ದವರು ತುಂಬ ಜನ ಇದ್ದಾರೆ. ಎಲ್ರಿಗೂ ನಾನು ಹೇಳ್ತಾ ಇಲ್ಲ ಈ ಮಾತು, ಕೆಲವೊಂದಿಷ್ಟು ಪರ್ಸೆಂಟೇಜಲ್ಲಿ ಇದ್ದಾರೆ. ಅಂಥವ್ರಿಗೆ ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು, ನಿಮ್ಮ ಭಯನ ಬಿಟ್ಟು ನಿಮ್ಮ ತಲೆಯಲ್ಲಿ ಬಂದಿರುವಂತಹ ಆ ವಿನೂತನವಾದಂಥ ಕೆಲವೊಂದಿಷ್ಟು ಐಡಿಯಾಗಳನ್ನು ಬಳಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಉದ್ಧಾರ ಹೇಳುವಂಥದ್ದು ಈ ಜುಲೈ ತಿಂಗಳಲ್ಲಿ ನಿಮಗೆ ಸಿಗ್ತದೆ. ಹೆದರುವಂಥ ಅವಶ್ಯಕತೆ ಮಾತ್ರ ಇಲ್ಲ. ಈ ಜುಲೈ ತಿಂಗಳಲ್ಲಿ ಅದ್ಭುತಗಳು ನಿಮಗೆ ಸಿಗ್ತಾನೆ ಹೋಗ್ತದೆ. ಪ್ರತಿಯೊಂದು ಮನುಷ್ಯನಿಗೆ ಕೆಡಕು ಹೇಳುವಂಥದ್ದು ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಕೇಳ್ಬೋದು, ನಾನು ಏನು ಮಾಡಿದ್ರೂ ಕೂಡ ಕೈ ಸುಟ್ಕೊಂಡಿದ್ದೀನಿ ಅಂದ್ಕೊಂಡು. ಇದು ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ರಾಶಿಯ ಗೋಚಾರ ಫಲ. ಇದು ಶೇಕಡ ಒಂದು 60-70% ನಿಮಗೆ ಇಂಪ್ಲಿಮೆಂಟ್ ಆಗುವಂಥದ್ದು. ಅದು ಬಿಟ್ಟರೆ ನಿಮ್ಮ ಮೂಲ ಜಾತಕ ಹೇಳುವಂಥದ್ದು ಬೇರೆ ಇರ್ತದೆ. ನೀವು ಹುಟ್ಟಿದಂಥ ಸಮಯ, ನೀವು ಹುಟ್ಟಿದಂಥ ದಿನಾಂಕದ ಆಧಾರದ ಮೇಲೆ ನಿಮ್ಮ ಮೂಲ ಜಾತಕ ಹೊಂದ್ಕೊಂಡಿರ್ತದೆ. ಹಾಗಾಗಿ ಇಂತಹ ಕೆಲವೊಂದಿಷ್ಟು ತೊಂದರೆಗಳು ನಿಮಗೆ ಬಗೆಹರಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದ್ಕೊಂಡ್ರೆ ನಾನು ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನಿಮ್ಮ ಡೀಟೇಲನ್ನು ಕಳಿಸ್ಕೊಡಿ. ಯಾವ ರೀತಿಯಾದಂಥ ತೊಂದರೆ ಇದೆ, ಅದಕ್ಕೆ ಯಾವ ರೀತಿಯಾಗಿ ನೀವು ಮನೆಯಲ್ಲೇ ಪರಿಹಾರ ಮಾಡ್ಕೋಬೋದು. ಕೆಲವೊಂದಿಷ್ಟು ಮನೆಯಲ್ಲಿ ಪರಿಹಾರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯಾದಂಥ ಒಂದು ಪರಿಹಾರಗಳು ಇರ್ತವೆ, ಅದನ್ನು ಕೂಡ ಮಾಡಿಸ್ಕೋಬೋದು. ನಿಮ್ಮ ಜಾತಕದಲ್ಲಿ ಏನಿದೆ ತೊಂದರೆ ಹೇಳ್ಕೊಳ್ಳುವಂಥದ್ದು ತಿಳ್ಕೊಂಡ್ರೆ ಭಾಳ ಸೂಕ್ತ. ಇದನ್ನು ಯಾಕೆ ಹೇಳ್ತೀನಿ ಅಂದ್ಕೊಂಡ್ರೆ, ಕೆಲವೊಂದಿಷ್ಟು ಜನರ ಆರೋಗ್ಯದ ವಿಚಾರಕ್ಕೆ ನಾನು ತೆಗೆದುಕೊಂಡ್ರೆ ಜಾತಕದಲ್ಲಿ ಕೆಲವೊಂದಿಷ್ಟು ಗ್ರಹಗಳ ಸಂಚಾರದ ಮೇಲೆ ನಿಮ್ಮ ಆರೋಗ್ಯ ನಿಂತಿರ್ತದೆ. ಇಲ್ಲಿ ಯಾವುದೋ ಒಂದು ನುರಿತ ಜ್ಯೋತಿಷಿಗಳಿಗೆ ನೀವು ಒಂದು ಜಾತಕನ ತೋರಿಸಿದರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಅವ್ರು ಹೇಳ್ಬೋದು ನಿಮಗೆ. ನೀವು ಯಾವುದನ್ನು ಮಾಡದೇ ಒಂದು 200 ರೂಪಾಯಿ ಮುಖ ನೋಡಿಕೊಂಡು ನಾಳೆ ದಿನ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರಿಳಿತ ಆಯಿತು ಅಂತಂದಾಗ ನೀವು ಹಾಸ್ಪಿಟ್ಲಿಗೆ ಹೋದಾಗ ಲಕ್ಷಾಂತರ ರೂಪಾಯಿಗಳು ಈಗಿನ ಕಾಲದಲ್ಲಿ ಖರ್ಚು ಮಾಡಬೇಕಾಗ್ತದೆ. ಇದನ್ನು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಜಾತಕದ ಬಗ್ಗೆನೂ ಲಕ್ಷ್ಯ ಕೊಡುವಂಥದ್ದು ಒಳ್ಳೆಯದು. ಮುಂದೆ ಒಳ್ಳೆಯದಾಗುವಂಥ ಲಕ್ಷಣಗಳು ತುಂಬ ಇದೆ ಅಂತಂದೆ. ಇಲ್ಲಿ ಹೇಳಬೇಕು ಅಂತಂದರೆ 6ನೇ ಮನೆಯಲ್ಲಿ ಗುರು ಸಂಚಾರ. 6ನೇ ಮನೆಯಲ್ಲಿ ಗುರು ಸಂಚಾರ ಆದರೆ ಅತಿ ಅದ್ಭುತ ಲಾಭಗಳು.
ಅತಿ ಅದ್ಭುತವಾದಂತಹ ಬೆಳವಣಿಗೆಗಳು ನಿಮ್ಮ ಜೀವನದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ನಿಮ್ಮ ಸಾಲ ತೀರ್ತದೆ. ಇಷ್ಟೊಂದು ದಿನ ಬಂದ್ಬಿಟ್ಟು ಏನು ಸಾಲ ಆಗಿತ್ತು, ಏನು ಕಷ್ಟದಲ್ಲಿದ್ರಿ ಅಂತ ಕಷ್ಟಗಳು ತೀರುತ್ತೆ. ಸಾಲ ಕೂಡ ನೀವು ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ರೆ ಸಿಗುವಂಥದ್ದು ಕೂಡ ಆಗ್ತದೆ. ಸಾಲ ಅಂತಂದರೆ ಕೆಲವೊಂದಷ್ಟು ಬಿಸ್ನೆಸ್ ಲೋನ್ಗಳು ಅಪ್ಲೈ ಮಾಡ್ಕೊಂಡು ಕೂತ್ಕೊಂಡವರು ನಿಮಗೆ ಸಾಲ ಸಿಗದೇನೆ ಓಡಾಡಿಸ್ಕೊಂಡಿದ್ರು ಬ್ಯಾಂಕ್ ಅವರು ಅಂದ್ಕೊಂಡಿದ್ರೆ, ಈ ಸಂದರ್ಭದಲ್ಲಿ ನಿಮ್ಮ ಸಾಲನೂ ತೀರುತ್ತೆ, ನಿಮ್ಮ ಸಾಲನೂ ಕೂಡ ಸಿಗುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ಗುರು 6ನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಬೇರೆ ಯಾವುದೇ ರೀತಿಯಾದಂಥ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಇಲ್ಲಿ ಆಗುವಂಥದ್ದು ಏನು ಕೇಳಿದ್ರೆ, ಗುರು ನಿಮ್ಮ ಸುಖ ಸ್ಥಾನದಲ್ಲಿ ಅಥವಾ ನಿಮ್ಮ ಜಾತಕದಲ್ಲಿ ಉಚ್ಚವಾಗಿದ್ದಾಗ ಆಗುವಂಥ ತೊಂದರೆ ಏನಂದರೆ ಒಬ್ಯಾಸಿಟಿ ಪ್ರಾಬ್ಲಮ್ ಬರ್ಬೋದು, ಒಂದು ಸ್ವಲ್ಪ ಹೊಟ್ಟೆ ಬರ್ಬೋದು ನಿಮಗೆ, ಅಥವಾ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಬರ್ಬೋದು. ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದಾಗ ಅದು ಸರ್ವೇ ಸಾಮಾನ್ಯ ಬ್ಯಾಕ್ ಪೇನ್ ಬರುವಂಥದ್ದು. ಅದು ಸ್ತ್ರೀಯರಿಗಾದರೆ ಒಂದು ಸ್ವಲ್ಪ PCOD ಅಂಥ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರಿ. 6ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವಂಥ ಗುರುವಿನ ದೃಷ್ಟಿ 5ನೇ ಮನೆಯಲ್ಲೂ ಕೂಡ ಬೀಳುವಂಥದ್ದು. ಇದರಿಂದ ಅತಿ ಉತ್ತಮವಾದಂಥ ಲಾಭಗಳು. ಏನು ಲಾಭನಪ್ಪ ಅಂದ್ಕೊಂಡು ಕೇಳಿದರೆ, ನೀವು ಒಂದು 10-15 ವರ್ಷದಿಂದ ಒಂದು ಕಂಪ್ನಿಲಿ ಕೆಲಸ ಮಾಡ್ಕೊಂಡಿದ್ರಿ, ಅಥವಾ ಒಂದು 5-6 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ರಿ, ಯಾವುದೇ ರೀತಿಯಾದ ಪ್ರಮೋಷನೇ ಆಗ್ತಾ ಇರಲಿಲ್ಲ. ಇಲ್ಲಿ 7.5 ನಡೀತಿತ್ತಲ್ಲ, ಎಲ್ಲದಕ್ಕೂ ಕುಂಠಿತಾನೆ ಅದು. ಈಗ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಿರುವಂಥ ಗುರುವಿನ ದೃಷ್ಟಿ 5ನೇ ಮನೆಯಲ್ಲಿ ಬಿದ್ದಾಗ ನಿಮಗೆ ಪ್ರಮೋಷನ್ ಭಾಗ್ಯ ಹೇಳುವಂಥ ಸಿಗ್ತದೆ. ಖಂಡಿತವಾಗಲೂ ಕೂಡ ಒಂದು ಪೇಮೆಂಟ್ ಹೈಕ್ ಆಗ್ತದೆ. ನೀವು ಇರುವಂಥ ಪ್ಲೇಸಿಂದ ಬೇರೆ ಪ್ಲೇಸಿಗೆ ನಿಮಗೆ ಪ್ರಮೋಷನ್ನು ಕೂಡ ಆಗ್ತದೆ. ಯಾವುದೇ ಫರ್ಮ್ ಆಗಿರಲಿ, ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಆಗಿರಲಿ, ಅಥವಾ IT ಆಗಿರಲಿ, ನಾನ್ IT ಆಗಿರಲಿ. ಇನ್ನು ಯಾರೆಲ್ಲ ಬಂದುಬಿಟ್ಟು ವ್ಯಾಪಾರಿಗಳಿರ್ತಾರೆ ಅವರಿಗೂ ಕೂಡ ಅತಿ ಉತ್ತಮವಾದಂಥ ಒಂದು ಲಾಭ ಫಲ ಹೇಳುವಂಥದ್ದು ಸಿಗ್ತದೆ. ಗುರುಬಲ ನಿಮಗಿದ್ದಾಗ ನೀವು ಮಾಡುವಂಥ ಕೆಲಸಗಳಲ್ಲಿ ಎಫರ್ಟ್ 50% ಇದ್ದರೂ ಕೂಡ ಅದರ ಲಾಭ ಬಂದುಬಿಟ್ಟು 100% ಇರ್ತದೆ. ಇದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಖಂಡಿತವಾಗಲೂ ಕೂಡ ಪ್ರಮೋಷನ್ ಹೇಳುವಂಥದ್ದು ಆಗ್ತದೆ. ನಿಮ್ಮ ಕೆಲಸದಲ್ಲಿ ಒಂದು ಅಪ್ರಿಷಿಯೇಷನ್ ಹೇಳುವಂಥ ಸಿಗ್ತದೆ ನಿಮ್ಮ ಹೈಯರ್ ಅಥಾರಿಟಿಯಿಂದ. ನಿಮ್ಮ ಬಗ್ಗೆ ಒಂದು 4 ಹೊಗಳಿಕೆಯ ಮಾತುಗಳು ನೀವು ಕೆಲಸ ಮಾಡ್ತಿರುವಂಥ ಫ್ಲೋರಲ್ಲಿ ಕಾಣಲಿಕ್ಕೆ ಸಿಗ್ಬೋದು, ಕೇಳಲಿಕ್ಕೆ ಸಿಗ್ಬೋದು. ಇನ್ನು ಯಾರೆಲ್ಲ ಬಂದುಬಿಟ್ಟು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಬಿಸ್ನೆಸ್ ಇರ್ಬೋದು, ಅದರಲ್ಲಿ ಏಳಿಗೆ ಹೇಳುವಂಥ ಸಿಗ್ತದೆ. ಮತ್ತು ಅದರಲ್ಲಿ ಯಶಸ್ಸು ಕಾಣ್ತೀರಾ ನೀವು. ಯಶಸ್ಸು ಬಂದ ಮೇಲೆ ಧನಲಕ್ಷ್ಮಿ ತನ್ನಿಂದ ತಾನಾಗೆ ನಿಮ್ಮ ಹಿಂದೆ ಬರುವಂಥದ್ದು ಕೂಡ ಆಗ್ತದೆ. ಇನ್ನು ತುಂಬ ಜನ ಕುಂಭರಾಶಿಯವರಿಗೆ ಯಾರಿಗೆಲ್ಲ ಬಂದುಬಿಟ್ಟು ತುಂಬ ವರ್ಷಗಳಿಂದ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ರೋಗಗಳಿಂದ ಬಳಲ್ತಾ ಇದ್ದವರು, ಒಂದು ಮೈಗ್ರೇನ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕಿಡ್ನಿ ಲಿವರಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಅಂತಹ ಹಳೆಯ ರೋಗದಿಂದ ತಮಗೆ ಮುಕ್ತಿ ಸಿಗುವಂಥದ್ದಾಗ್ತದೆ. ಖಂಡಿತವಾಗಲೂ ಕೂಡ ನಿಮ್ಮ ಡಯಟ್ ಪ್ಲ್ಯಾನನ್ನು ಕಂಟಿನ್ಯೂ ಮಾಡಿ ನಿಮಗೆ ಹಳೆಯ ರೋಗದಿಂದ ಮುಕ್ತಿ ಹೇಳುವಂಥದ್ದು ಸಿಗ್ತದೆ. ಧೈರ್ಯವಾಗಿರ್ಬೋದು. ಬಟ್ ನೀವು ಮಾಡುವಂತಹ ಒಂದು ಏನು ಪ್ರಿಕಾಷನ್ ತೊಗೊಂಡಿದ್ರಿ ಆ ರೋಗಕ್ಕೆ, ಅದನ್ನು ತಗೊಳ್ಳಿ. ಖಂಡಿತವಾಗಲೂ ಕೂಡ ಈ ತಿಂಗಳಲ್ಲಿ ಅದರಿಂದ ಹೊರಗಡೆಗೆ ಬರ್ತೀರಾ ನೀವು. ವಿದೇಶಿ ಸಂಬಂಧಪಟ್ಟಂಥ ವಿಚಾರಕ್ಕೆ ಬಂದರೆ, ಯಾರೆಲ್ಲ ಬಂದುಬಿಟ್ಟು ನಮ್ಮ ಭಾರತೀಯರು ವಿದೇಶದಲ್ಲಿ ಜಾಬ್ ಮಾಡ್ತಾ ಇರುವವರು, ಬಿಸ್ನೆಸ್ ಮಾಡ್ತಾ ಇರುವವರು, ಅಥವಾ ವಿದೇಶಿ ಕಂಪ್ನಿಗೆ ನೀವು ಇಲ್ಲೇ ಕೂತ್ಕೊಂಡು ಕೆಲಸ ಮಾಡಿಕೊಡ್ತಾ ಇರುವಂಥ ವ್ಯಕ್ತಿಗಳಿಗೆ ಅತಿ ಉತ್ತಮವಾಗಿದೆ. 100% ನಿಮಗೆ ಇದರಲ್ಲಿ ಡೆವಲಪ್ಮೆಂಟ್ ಹೇಳುವಂಥದ್ದು ಸಿಗ್ತದೆ. ವಿದೇಶದಲ್ಲಿ ಇದ್ದವರು NRIಗಳಿಗೂ ನಾನು ಹೇಳ್ತಾ ಇರುವಂಥದ್ದು ಅತಿ ಉತ್ತಮವಾಗಿರುವಂಥದ್ದು ಈ ಜುಲೈ ತಿಂಗಳು ಹೇಳುವಂಥದ್ದು. ನೀವು ಮಾಡ್ತಿರುವಂಥ ಬಿಸ್ನೆಸ್ ಆಗಿರ್ಬೋದು, ಮಾಡ್ತಿರುವಂಥ ಜಾಬ್ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಬಂದರೂ ಕೂಡ ಅತಿ ಉತ್ತಮವಾಗಿದೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ, ಬೇರೆ ವಿದೇಶದಲ್ಲಿ ಇದ್ದು ಓದ್ತಾ ಇರುವಂತಹ MBBS ಮಾಡ್ತಾ ಇರುವಂಥವ್ರು, MBA ಮಾಡ್ತಾ ಇರುವಂಥವ್ರು, ಅಥವಾ ಯಾವುದೋ ಒಂದು ಡಿಗ್ರಿ ಮಾಸ್ಟರ್ಸ್ ಮಾಡ್ತಾ ಇರುವಂಥವ್ರಿಗೂ ಕೂಡ ಅತಿ ಉತ್ತಮವಾಗಿರ್ತದೆ. ಆದರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಇಲ್ಲಿ ಬಂದರೆ ಒಂದು ಸ್ವಲ್ಪ ತಾಳ್ಮೆಯ ಅಗತ್ಯ ಇದೆ ನಿಮಗೆ. ನೀವು ತಾಳ್ಮೆ ಇಟ್ಕೊಂಡು ನೀವು ಸ್ಟಡೀಸ್ ಮಾಡಬೇಕಾಗ್ತದೆ. ಅಥವಾ ಇಲ್ಲ ಸಲ್ಲದ ಫ್ರೆಂಡ್ಶಿಪ್ಗಳಾಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ನೋಡಿಬಿಟ್ಟು ನೀವು ಫ್ರೆಂಡ್ಶಿಪ್ ಮಾಡ್ಕೋಬೇಕಾಗ್ತದೆ. ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ವಿದ್ಯಾರ್ಥಿ ಜೀವನ ಹೇಳುವಂಥದ್ದು ತುಂಬ ಸುಖವಾಗಿರುವಂಥದ್ದು. ವಿಶೇಷವಾಗಿ ಈ ಕುಂಭರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಉತ್ತಮ ವ್ಯಕ್ತಿಗಳ ಪರಿಚಯ ಆಗುವಂಥದ್ದಾಗ್ತದೆ. ಸ್ಟ್ರೇಂಜರ್ಸ್ ಆದರೆ ಅವರು ಉತ್ತಮ ವ್ಯಕ್ತಿಗಳಾಗಿರ್ತಾರೆ. ಅವರಿಂದ ಕೆಲವೊಂದಿಷ್ಟು ನಿಮಗೆ ಮಾರ್ಗದರ್ಶನ ಕೂಡ ಸಿಗುವಂಥದ್ದಾಗ್ತದೆ. ಅವರಿಂದ ಕೆಲವೊಂದಿಷ್ಟು ಹಣ ಗಳಿಕೆಯ ಅವಕಾಶಗಳು ನಿಮಗೆ ಸಿಗಬಹುದು. ಖಂಡಿತವಾಗಲೂ ಕೂಡ ಅವರು ಎಂಥ ವ್ಯಕ್ತಿಯಾದರೂ ಕೂಡ ಒಂದು ಸ್ವಲ್ಪ ನೀವು ಕುಲಂಕುಷವಾಗಿ ಅವ್ರ ಬಗ್ಗೆ ಸ್ಟಡಿ ಮಾಡಿಕೊಂಡೆ ಅವ್ರ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಒಳ್ಳೆಯದು. ನಗೆಯಾಡ್ಕೊಂಡು ಬಂದವರೆಲ್ಲ ನಮ್ಮವರು ಅಂದ್ಕೊಂಡು ನಾವು ತಿಳ್ಕೊಳ್ಳೋದು ತಪ್ಪಾಗ್ತದೆ. ಅಥವಾ 4 ಬಣ್ಣದ ಮಾತಾಡಿದವರೆಲ್ಲ ನಮ್ಮವರು ಅಂದ್ಕೊಂಡು ತಿಳ್ಕೊಳ್ಳೋದು ತಪ್ಪಾಗ್ತದೆ. ಆ ವ್ಯಕ್ತಿಗಳಲ್ಲಿ ಒಬ್ಬರು ನಿಮಗೋಸ್ಕರ ಬಂದವರು ಇರ್ತಾರೆ. ಆ ಯೂನಿವರ್ಸ್ ನಿಮಗೋಸ್ಕರ ಕಳಿಸಿದ್ದಿರ್ತದೆ. ಅಥವಾ ಭಗವಂತನ ಕೃಪೆಯಿಂದ ನಿಮಗೆ ಒಳ್ಳೇದು ಮಾಡಲಿಕ್ಕೆ ಭಗವಂತನ ರೂಪದಲ್ಲಿ ಬಂದಿರಬಹುದು. ಹಾಗಾಗಿ ಸ್ವಲ್ಪ ನೋಡಿಬಿಟ್ಟು ಅಂಥ ವ್ಯಕ್ತಿಗಳ ಪರಿಚಯ ಮಾಡಿಕೊಂಡು
ಬರುವಂಥ ಲಾಭಗಳನ್ನು ನೀವು ಪಡ್ಕೋಬೇಕಾಗ್ತದೆ. ಇನ್ನು ಯಾರೆಲ್ಲ ಬಂದುಬಿಟ್ಟು ಈ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇದ್ದೀರೋ ಇಲ್ಲಿ ಸ್ವಲ್ಪ ಬಂದುಬಿಟ್ಟು ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಯಾಕಂತಂದರೆ ಈ ಕುಜನ ಪ್ರಭಾವದಿಂದ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಫೀಲ್ಡಲ್ಲಿರೋರು ಅಥವಾ ಒಂದು ಅಡ್ವರ್ಟೈಸ್ಮೆಂಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥವ್ರು, ಅಂದರೆ ಲೈಕ್ ನಾನು ಹೇಳ್ತಾ ಇರುವಂಥದ್ದು ಏನು ಕೇಳಿದ್ರೆ, ಪ್ರೆಸೆಂಟೇಷನ್ ಮೇಲೆ ಯಾವುದೆಲ್ಲ ಕೆಲಸಗಳು ನಿಂತ್ಕೊಂಡಿದೆ ನಿಮ್ಮ ಪ್ರೆಸೆಂಟೇಷನ್ ಮೇಲೆ, ಅಂತಹ ಕೆಲಸಗಳಲ್ಲಿ ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಗಳು ಜಾಸ್ತಿ ಆಗ್ಬೋದು. ಈ ರೀತಿ ಮಾಡ್ಬೋದು, ಆ ರೀತಿ ಮಾಡ್ಬೋದು, ಹೇಗೆ ಮಾಡಬೇಕು ಹೇಳುವಂಥ ಕನ್ಫ್ಯೂಷನ್ಗಳು ಬರ್ತದೆ. ಮೈಂಡ್ ಸ್ವಲ್ಪ ಸ್ಟೇಬಲ್ ಆಗಿ ಇಟ್ಕೊಂಡು ಖಂಡಿತವಾಗ್ಲೂ ನಿಮ್ಮ ಕೆಲಸ ಮಾಡಿ ಅತಿ ಉತ್ತಮವಾಗಿದೆ. ಇಲ್ಲಿ ಎಲ್ಲೋ ಒಂದು ಕಡೆಗೆ ನಿಮ್ಮ ದುಡುಕಿನ ನಿರ್ಧಾರ ಬೇಡ. ಅರ್ಜೆಂಟಲ್ಲಿ ಯಾವುದೇ ಒಂದು ನಿರ್ಧಾರನ ತಗೊಳ್ಳೋಕೆ ಹೋಗಬೇಡಿ. ಖಂಡಿತವಾಗ್ಲೂ ಕೂಡ ಇದರಿಂದ ಒಂದು ಸ್ವಲ್ಪ ನಿಮಗೆ ತೊಂದರೆ ಆಗಬಹುದು. ಇಂತಹ ದುಡುಕಿನ ನಿರ್ಧಾರ ಈ ಸಂದರ್ಭದಲ್ಲಿ ಬೇಡ. ಇನ್ನು ಪ್ರೀತಿಯ ವಿಚಾರದಲ್ಲಿ ಬಂದರೆ, ಯಾರೆಲ್ಲ ಬಂದುಬಿಟ್ಟು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇರುವಂಥವ್ರು, ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಕುಂಭರಾಶಿಯವರು ಒಂದು ಸ್ವಲ್ಪ ತಾಳ್ಮೆಯ ಅವಶ್ಯಕತೆ ಇರ್ತದೆ. ನಿಮ್ಮ ಪಾರ್ಟ್ನರ್ ಆದವ್ರು ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ ಕೂಡಲೇ ಸಡನ್ನಾಗಿ ಏನಾದರೂ ಮಾತಾಡ್ಲಿಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಕೂಡ ಒಂದು ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳಿ ನಿಮ್ಮ ಮಾತಿನ ಮೇಲೆ. ಅಥವಾ ಸಡನ್ನಾಗಿ ಬಂದ್ಬಿಟ್ಟು ಏನೋ ಒಂದು ಆಗೋಯ್ತು ಅಂದ್ಕೂಡಲೇ ಬ್ರೇಕಪ್ ಲೆವೆಲ್ಗೂ ಹೋಗ್ಬೋದು. ಖಂಡಿತವಾಗ್ಲೂ ಕೂಡ ನೀವು ಪೇಷನ್ಸ್ ಇಟ್ಕೊಂಡ್ರೆ ನಿಮ್ಮ ಲವ್ ಲೈಫ್ ಹೇಳುವಂಥದ್ದು ಸಕ್ಸಸ್ಫುಲ್ಲಾಗಿ ನಡೀತದೆ. ಇಲ್ಲಿ ಎಲ್ಲೋ ಒಂದು ಕಡೆಗೆ ನಿಮಗೆ ಕೋಪನೂ ಕೂಡ ಜಾಸ್ತಿ ಆಗುವಂಥದ್ದು ಆಗ್ತದೆ. ಕುಂಭರಾಶಿಯವರಿಗೆ ನಿಮ್ಮ ಕೋಪ ನಿಮ್ಮ ಹಿಡಿತದಲ್ಲಿರಲಿ, ಕೋಪದ ಹಿಡಿತದಲ್ಲಿ ನೀವಿರಲಿಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ಈ ಕೋಪ ಹೇಳುವಂಥದ್ದು ಮನುಷ್ಯನಿಗೆ ನಾಶ ಮಾಡ್ತದೆ. ಹಾಗಾಗಿ ಒಂದು ಸ್ವಲ್ಪ ನೀವು ಕೋಪನ ಹಿಡಿತದಲ್ಲಿ ಇಟ್ಕೋಬೇಕು. ಇನ್ನು ಯಾರೆಲ್ಲ ಬಂದುಬಿಟ್ಟು ಕುಂಭರಾಶಿಯ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಉತ್ತಮವಾದಂಥ ಒಂದು ಜ್ಞಾನ ವೃದ್ಧಿ ಆಗುವಂಥದ್ದಾಗ್ತದೆ. ಈ ಜುಲೈ ತಿಂಗಳಲ್ಲಿ ಬಹಳ ಉತ್ತಮವಾಗಿದೆ. ಹೈಯರ್ ಸ್ಟಡಿ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದವರು ನಿಮ್ಮ ಅಭ್ಯಾಸವನ್ನು ನೀವು ಮಾಡಿ ಖಂಡಿತವಾಗಲೂ ಕೂಡ ತುಂಬ ಉತ್ತಮವಾಗಿದೆ. ಇನ್ನು ಕೆಲವೊಂದಿಷ್ಟು ಕ್ಷೇತ್ರಗಳಿಂದ ಅನಿರೀಕ್ಷಿತ ಹಣದ ಹರಿವು ಬರುವಂಥ ಸಾಧ್ಯತೆಗಳು ಈ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿದೆ. ಅದು ಯಾವುದೋ ನಿಮ್ಮದು ಹಳೆ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಥವಾ ಒಂದು ತಾತ ಅಜ್ಜಿಯ ಕೆಲವೊಂದಿಷ್ಟು ಆಸ್ತಿಯ ಒಂದು ಅಮೌಂಟ್ ನಿಮ್ಗೆ ಬರ್ಬೋದು. ಯಾವುದೋ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಅಂತಹ ಒಂದು ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಅಮೌಂಟ್ಗಳು ನಿಮಗೆ ಬರುವಂಥ ಸಾಧ್ಯತೆಗಳಿದೆ. ಕುಂಭರಾಶಿಯವರಿಗೆ ರಾಜಕೀಯ ವ್ಯಕ್ತಿಗಳಿಂದ ಲಾಭ ಆಗುವಂಥದ್ದಿದೆ. ಇನ್ನು ಸರ್ಕಾರಿ ಸಂಬಂಧ ಯಾವುದೆಲ್ಲ ಕೆಲಸ ಆಗಬೇಕಿತ್ತು ಆ ಕೆಲಸಗಳು ಈ ಜುಲೈ ತಿಂಗಳಲ್ಲಿ ಆಗುವಂಥದ್ದಿದೆ. ಯಾರೆಲ್ಲ ಬಂದುಬಿಟ್ಟು ಕುಂಭರಾಶಿಯವರು ಆಲ್ಮೋಸ್ಟ್ ಸೈಂಟಿಸ್ಟ್ ಆದಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ವಿಜ್ಞಾನದ ವಿಚಾರದಲ್ಲಿ ಕುಂಭರಾಶಿಯವರು ಅತಿ ನಿಸ್ಸೀಮರು, ಬುದ್ಧಿವಂತ ವ್ಯಕ್ತಿಗಳು. ಹಾಗಾಗಿ ಈ ವೈಜ್ಞಾನಿಕತೆ ಮತ್ತು ಈ ಸೈಂಟಿಫಿಕ್ ವಿಚಾರದಲ್ಲಿ ಬಂದಾಗ ನೀವು ಅತಿ ಚತುರರಾಗುವಂತಹ ಮಾಸ ಅಂತಂದರೆ ಈ ಜುಲೈ ಮಾಸ. ಈ ಕುಂಭರಾಶಿಯವರಿಗೆ ಬೇರೆ ಬೇರೆ ಒಂದು ಐಡಿಯಾಗಳು ಬರುವಂಥದ್ದು, ಬೇರೆ ಬೇರೆ ಒಂದು ಸೈಂಟಿಫಿಕ್ ರಿಸರ್ಚ್ ಮಾಡುವಂಥ ವ್ಯಕ್ತಿಗಳು ನೀವು ಆಗಿ ಹೊರಹೊಮ್ತೀರ ಈ ತಿಂಗಳಲ್ಲಿ. ಇಲ್ಲಿ ಕುಂಭರಾಶಿಯವರು ನೆನ್ಪಿಟ್ಕೋಬೇಕಾಗಿರುವಂಥದ್ದು, ಆದರೆ ಎಲ್ಲ ವ್ಯಕ್ತಿಗಳಿಗೂ ನಾನು ಇದನ್ನು ಹೇಳ್ತಾ ಇಲ್ಲ. ಇಲ್ಲಿ ಕೆಲವೊಂದಿಷ್ಟು ಜನಗಳು ಯಾರೆಲ್ಲ ಬಂದುಬಿಟ್ಟು ಈ ಮದ್ಯಪಾನದ ಚಟಗಳು ಅಂಟ್ಕೊಂಡವರು ಇದ್ದಾರೆ ಕುಂಭರಾಶಿಯವರು, ಖಂಡಿತವಾಗಲೂ ಕೂಡ ನೀವು ಇದನ್ನು ಬಿಡಬೇಕಾಗ್ತದೆ. ಈಗಷ್ಟೇ ಅಂದೆ ನಾನು ಅನಿರೀಕ್ಷಿತ ಅಮೌಂಟ್ಗಳು ಬರುವಂಥದ್ದು, ಹಣದ ಹರಿವು ಆಗುವಂಥ ಸಾಧ್ಯತೆಗಳಿದೆ ಅಂದ್ಕೊಂಡು, ಇದೆಲ್ಲ ಆಗುವಂಥದ್ದು ನಿಮಗೆ ರಾಹು ಗ್ರಹದ ಫಲದಿಂದ ಆಗುವಂಥದ್ದು. ಆಯಿತಾ? ಎಲ್ಲೋ ಒಂದು ಕಡೆಗೆ ನೀವು ವ್ಯಸನಕ್ಕೆ ಅಂಟಿಕೊಂಡ್ರೆ ಇಲ್ಲಿ ರಾಹು ನಿಮಗೆ ಪಾಸಿಟಿವ್ ಆಗಿರೋದಿಲ್ಲ, ನೆಗೆಟಿವ್ ಆಗಿ ಕನ್ವರ್ಟೇಷನ್ ಆಗ್ತದೆ. ರಾಹು ನೆಗೆಟಿವ್ ಆಗಿ ಕನ್ವರ್ಟ್ ಆದಾಗ ನಿಮ್ಮ ಹತ್ರ ಬರೋದೆಲ್ಲ ಆಸ್ತಿ ಅಂತಸ್ತುಗಳು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತೀರಾ. ಅದೇ ರಾಹು ಪಾಸಿಟಿವ್ ಆಗಿ ಬಂದರೆ ಇಂಥ ಅನಿರೀಕ್ಷಿತ ಅಮೌಂಟ್ಗಳು ಬರುವಂಥದ್ದು, ಇಮಿಡಿಯೇಟ್ಲಿ ಎಲ್ಲಿಂದನೋ ಯಾವುದೋ ಒಂದು ಸೋರ್ಸಿಂದ ನಿಮ್ಗೆ ಅಮೌಂಟ್ ಬರುವಂಥದ್ದು, ಇಂಥವೆಲ್ಲ ಆಗ್ತದೆ ಪಾಸಿಟಿವ್ ಆಗಿದ್ದಾಗ. ಅದೇ ನೆಗೆಟಿವ್ ಆದರೆ ಈ ಥರದ ತೊಂದರೆಗಳಿಗೆ ಸಿಕ್ಕಾಕೊಳ್ತೀರ. ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ವ್ಯಸನಕ್ಕೆ ಅಂಟ್ಕೋಬೇಡಿ. ಟೆಕ್ನಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಯಾರೋ ಮೆಕ್ಯಾನಿಕ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಟೆಕ್ನಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋರಿಗೆ ಈ ತಿಂಗಳಲ್ಲಿ ನಿಮಗೆ ಒಂದು ಪ್ರಮೋಷನ್ ಹೇಳುವಂಥದ್ದಾಗ್ತದೆ, ನಿಮಗೆ ಒಂದು ಅಪ್ರಿಷಿಯೇಷನ್ ಹೇಳುವಂಥದ್ದು ಬರ್ತದೆ, ನಿಮ್ಮ ಒಂದು ಕಂಪನಿಯಲ್ಲಿ ನಿಮಗೆ ರೆಕಗ್ನೈಸ್ ಮಾಡುವಂಥದ್ದಾಗ್ತದೆ. ಖಂಡಿತವಾಗಲೂ ಕೂಡ ನಿಮ್ಮ ಕೆಲಸದ ಮೇಲೆ ಶ್ರದ್ಧೆ ಇಟ್ಟು ಮಾಡಿ, ಖಂಡಿತವಾಗಲೂ ಕೂಡ ಇದರ ಲಾಭ ಫಲ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಜುಲೈ ತಿಂಗಳಲ್ಲಿ ಒಂದು ಮದುವೆಯ ವಿಚಾರಕ್ಕೆ ಅಂದ್ಕೊಂಡು ಬಂದರೆ ಖಂಡಿತವಾಗಲೂ ಕೂಡ ಮದುವೆ ಫಿಕ್ಸ್ ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ಇದ್ದರೆ ಫಿಕ್ಸ್ ಮಾಡ್ಕೊಳ್ಬೋದು, ಆದರೆ ಮದುವೆಗೆ ಅಷ್ಟೊಂದು ಸೂಕ್ತವಾದಂಥ ಸಮಯ ಇದಲ್ಲ. ಇನ್ನು ಕೃಷಿಕರಿಗೆ ತುಂಬ ಉತ್ತಮವಾಗಿರುವಂಥ ಮಾಸ ಅಂತಂದರೆ ಜುಲೈ ತಿಂಗಳು. ಈಗಾಗಲೇ ಕರಾವಳಿ ಅಂತ ಭಾಗದಲ್ಲಿ, ಕೇರಳದಂಥ ರಾಜ್ಯಗಳಲ್ಲಿ ಮುಂಗಾರು ಶುರುವಾಗಿದೆ. ಅದೇ ರೀತಿಯಾಗಿ ಅದರ ಬೇಸ್ ಮೇಲೆ ಹೇಳ್ತಾ ಇಲ್ಲ, ನಾನು ನಿಮ್ಮ ರಾಶಿಯ ಬೇಸ್ ಮೇಲೆ ಹೇಳ್ತಿರುವಂಥದ್ದು.
ಕೃಷಿಕರಿಗೆ ಉತ್ತಮವಾಗಿರುವಂಥದ್ದು. ನೀವು ಬೆಳೆದಂಥ ಬೆಳೆ ಆಗಿರ್ಬೋದು, ಫಸಲಾಗಿರ್ಬೋದು, ಅಥವಾ ಒಂದು ದರ ಸಿಗುವಂಥದ್ದಾಗಿರ್ಬೋದು. ಈಗ ನೀವು ಬೆಳೆಯಲಿಕ್ಕೆ ಹೊರಟಿರುವಂಥ ಒಂದು ದವಸ ಧಾನ್ಯಗಳು ಅತಿ ಉತ್ತಮವಾದಂಥ ಫಸಲು ಬರುವಂಥದ್ದು ಮುಂದಿನ ದಿನದಲ್ಲಿ ಆಗ್ತದೆ. ಖಂಡಿತವಾಗಲೂ ಕೂಡ ಎಲ್ಲೋ ಒಂದು ಕಡೆಗೆ ಕುಂಭರಾಶಿಯವರು ಅತಿ ಬುದ್ಧಿವಂತರಿದ್ದೀರಿ, ಅತಿ ಚತುರರಿದ್ದೀರಿ. ಇಲ್ಲಿ ನಿಮ್ಮ ಧೈರ್ಯ ಮತ್ತು ಅಚ್ಚುಕಟ್ಟಿನ ನಿರ್ಧಾರ ಮತ್ತು ನಿಮ್ಮ ಆತ್ಮವಿಶ್ವಾಸ ಇದೆಯಲ್ಲ, ಇದು ನಿಮಗೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಕೊಡ್ತದೆ. ಆದರೆ ಸಮಾಧಾನದ ಆಯ್ಕೆ ನಿಮ್ಮದಾಗಿರಬೇಕು. ಎಲ್ಲೋ ಒಂದು ಕಡೆಗೆ ಅರ್ಜೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಮಾಧಾನದ ಆಯ್ಕೆ ನಿಮ್ಮಲ್ಲಿದ್ದರೆ ಸಮಂಜಸವಾದ ಅಭಿವೃದ್ಧಿನೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಸಮಾಧಾನದ ಆಯ್ಕೆ ಮಾಡಿ, ಸಮಂಜಸವಾದ ಅಭಿವೃದ್ಧಿನೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.